ವಿ ಕೇಮ್ ಟು ದಟ್ ಕನ್ಕ್ಲೂಷನ್. ವಾಟ್ ಈಸ್ ಕ್ರೈಮ್ ಅಂತಂದರೆ ವಿ ಸೇ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಈಸ್ ಕ್ರೈಮ್ ಅಂತ. ಈಸ್ ಇಟ್? ಹೌದಾ? ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಕ್ರೈಮಾ? ಅಲ್ಲ. ಭೀಮಸೇನ ಹೇಳೋದು ಬೇರೆ ರೀತಿ. ನೋಡಿ, ಜೀವನದಲ್ಲಿರೋದೇ ಮೂರು: ಧರ್ಮ, ಅರ್ಥ, ಕಾಮ. ಧರ್ಮ ಅಂದರೆ ನಮ್ಮ ಕರ್ತವ್ಯ. ಅರ್ಥ ಅಂತಂದರೆ ನಮ್ಮ ಕರ್ತವ್ಯ ಮಾಡಿದ್ದರಿಂದ ಬಂದ ಸಂಪತ್ತು, ಇದನ್ನು ಬಳಸುವ ವಿಧಾನ. ಕಾಮ ಅಂದರೆ ಡಿಸೈರ್ ಅಲ್ಲ. ಡಿಸೈರ್ ಹೌದು, ನಾವು ಬಳಸಬೇಕಾದ ರೀತಿ ಅಂತ. ಅಲ್ಲಿ ಕಾಮ ಅನ್ನೋದಕ್ಕೆ ಇವಾಗ ಬೇರೆನೇ ಅರ್ಥ ಬಂದ್ಬಿಟ್ಟಿದೆ. ಕಾಮ ಅಂದರೆ ಬಯಕೆ, ಕಮುಕಾಂತವು. ಧರ್ಮ ಅತಿಯಾಗಿ ಅರ್ಥಕಾಮಗಳಿಗೆ ತೊಂದರೆ ಆಗಬಾರ್ದು, ಅದು ಅಪರಾಧ. ಅಂದರೆ ವಿಪರೀತ ಧರ್ಮದ ಮೇಲೇ ಕಾನ್ಸಂಟ್ರೇಟ್ ಮಾಡಿ ನಾನು ಅರ್ಥವನ್ನು ಸ್ವೀಕಾರ ಮಾಡುವಲ್ಲ, ಕಾಮವನ್ನು ಕೊಂದುಕೊಳ್ಕೋತೇನೆ, ಈ ಓವರ್ ನಿಗ್ರಹ, ಇದು ಅಪರಾಧ. ನೀವು ಭಯೋತ್ಪಾದನೆಯನ್ನು ಬೇಕಾದ್ರೆ ಇದರಲ್ಲಿ ಸೇರಿಸಬಹುದು. ಧರ್ಮದ ಬ್ಲೈಂಡ್ ಬಿಲೀಫ್ ಮಿಗಿಲಾಗಿ ಅರ್ಥಕಾಮಗಳಿಗೆ ಪೆಟ್ಟು ಕೊಡುತ್ತೆ. ಜನರಿಗೆ ಸಂಪತ್ತಿನ ಮೂಲ ಇಲ್ಲ, ಒಳ್ಳೆಯ ಸಂಪತ್ತಿಲ್ಲ, ಅವರ ಬದುಕು ಹೀನಾಯವಾಗಿ ಇರುತ್ತೆ, ಬೇಸಿಕ್ ಸೌಲಭ್ಯಗಳು ಇರಲ್ಲ. ಇಲ್ಲಿ ಧರ್ಮ ವಿಪರೀತವಾಗಿ ಮಾಡಿದ್ದರಿಂದಾಗಿ ಅದು ಅಪರಾಧ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.